ಇತ್ತ ಸಕ್ಕರೆ ನಾಡು ಮಂಡ್ಯದಲ್ಲಿಯೂ ಧಾರಾಕಾರ ಮಳೆಯಾಗಿದೆ. ಮಳೆಯ ಹಿನ್ನೆಲೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಮನೆಯೇ ಕುಸಿದು ಹೋಗಿದೆ. ಕೂದಲೆಳೆಯ ಅಂತರದಲ್ಲಿ ಕುಟುಂಬಸ್ಥರು ಪಾರಾಗಿದ್ದಾರೆ. ಗೊಲ್ಲಗೇರಿಯ ಜಯರಾಮ್ ಕುಟುಂಬಸ್ಥರು ಜಸ್ಟ್ ಮಿಸ್ ಆಗಿದ್ದಾರೆ. ಮಳೆ ಬರ್ತಾ ಇದ್ದಂತ ವೇಳೆ ಮನೆಯಲ್ಲಿ ಮಲಗಿರ್ತಾರೆ 4 ಜನ. ಮನೆ ಕುಸಿದು ವಾಸಕ್ಕೆ ಮನೆ ಇಲ್ಲದೆ ಕುಟುಂಬಸ್ಥರು ಸರಿಯಾಗಿ ಕಂಗಾಲಾಗಿ ಹೋಗಿದ್ದಾರೆ. ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಮನೆ ಕುಸಿದಿರುವಂತಹ ಘಟನೆ ನಡೆದಿದೆ. ಅಂದ್ರೆ ಸಕ್ಕರೆ ನಾಡು ಮಂಡ್ಯದಲ್ಲಿಯೂ ಕೂಡ ಧಾರಾಕಾರವಾಗಿ ಮಳೆಯಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿದೆ. ಜೊತೆಗೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಮನೆಯೇ ಕುಸಿದು ಹೋಗಿದೆ. ಜಸ್ಟ್ ಮಿಸ್ ಆಗಿದ್ದಾರೆ. ಅಂದ್ರೆ ಗೊಲ್ಲಗೇರಿಯ ಜಯರಾಮ್ ಕುಟುಂಬಸ್ಥರು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಮನೆ ಕುಸಿದು ಬಿದ್ದಿದೆ ಅಂತ ಹೇಳಿ. ಮಳೆ ಬರ್ತಾ ಇದ್ದಂತಹ ವೇಳೆ ಮನೆಯಲ್ಲಿ ಮಲಗಿರ್ತಾರೆ 4 ಜನ. ಅಂದರೆ ಕುಟುಂಬಸ್ಥರು ಮನೆಯಲ್ಲಿ ಮಲಗಿರ್ತಾರೆ. ಈ ರೀತಿಯಾಗಿ ಮಳೆ ಬರುತ್ತೆ, ಮನೆ ಕುಸಿದು ಬೀಳುತ್ತೆ ಅನ್ನುವಂತಹ ಆಲೋಚನೆ ಕೂಡ ಅವರಿಗೆ ಇರೋದಿಲ್ಲ. ಆದರೆ ಧಾರಾಕಾರವಾಗಿ ಏನು ಮಳೆಯನ್ನು ಸುರಿಯುತ್ತೆ, ಆ ಒಂದು ಮಳೆಯ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮನೆಯನ್ನು ಕಳೆದುಕೊಂಡಿದ್ದಾರೆ. ಮನೆಯೇ ಕುಸಿದು ಹೋಗಿದೆ. ಸದ್ಯ ಮನೆಯೂ ಕುಸಿದು ಹೋಗಿ ತಾವು ಎಲ್ಲಿ ವಾಸ ಮಾಡೋದು ಅಂಥೇಳಿ ಗೊತ್ತಾಗದೆ ಕುಟುಂಬ ಕಂಗಾಲಾಗಿ ಹೋಗಿದೆ. ಪರಿಹಾರಕ್ಕಾಗಿ ತಾಲೂಕು ಆಡಳಿತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಮನೆ ಕುಸಿದಿರುವಂತಹ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಮನೆ ಕುಸಿದು ವಾಸಕ್ಕೆ ಮನೆ ಇಲ್ಲದೆ ಕುಟುಂಬಸ್ಥರು ಸದ್ಯ ಕಂಗಾಲಾಗಿ ಹೋಗಿದ್ದಾರೆ. ಮನೆಯಲ್ಲಿ 4 ಜನ ಕುಟುಂಬಸ್ಥರು ಇರ್ತಾರೆ. ಇನ್ನು ಮಲಗಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಮನೆಯೇ ಕುಸಿದು ಹೋಗಿದೆ. ಕೂದಲೆಳೆಯ ಅಂತರದಲ್ಲಿ ಕುಟುಂಬಸ್ಥರು ಪಾರಾಗಿದ್ದಾರೆ. ಏನ್ ಕತೆ? ಮಳೆ ಬತ್ತು. ಯಾವಾಗ? ರಾತ್ರಿ 12 ಗಂಟೆಲಿ ಮಳೆ ಬತ್ತು. ಮಳೆ ಬಂದ ತಕ್ಷಣ ಗುಡುಗು ಸಿಡುಗು ಬಂದ ನಮ್ಗೆ ಭಯ ಆಯ್ತು. ಎದ್ದಿ ಕುತ್ಕೊಂಡ್ ತಕ್ಷಣ ಗೋಡೆ ಬಿದ್ದೋಗ್ಬಿಡ್ತು. ಗೋಡೆ ಬಿದ್ದೋಗ್ಬಿಟ್ಟು ನಮ್ಗೆ ಯಾರಿಗೂ ಏನು ಆಗ್ಲಿಲ್ಲ. ಸದ್ಯ ಅಲ್ಲೇ ಇದ್ದು ಅಲ್ಲೇ ಇದ್ದ ತಕ್ಷಣ ಬಿದ್ದೋದ ತಕ್ಷಣ ಸ್ವಲ್ಪ ಅವಾಗ್ಲೇನೆ ಪಾತ್ರೆ ಎಲ್ಲ ಹೆಚ್ಚಾಗಿ ಎತ್ಕೊಂಡು ಇನ್ನೊಂದ್ ಸ್ವಲ್ಪ ಅಲ್ಲೇ ಇದ್ಬಿಟ್ಟು ಬಂದು ಈಚೆ ಬಂದು ನಾವ್ ಅಷ್ಟೊತ್ತಿಗೆ ಗೋಡೆ ಎಲ್ಲ ಬಿದ್ದೋಯ್ತು. ಬೇರೆಯವ್ರ ಮನೆ ಮಲ್ಕೊಂಡು ಅವ ರಾತ್ರಿ ಬಂದ್ಬಿಟ್ಟು. ಈಗ ಮನೆ ಇಲ್ಲ ನಿಮ್ಗೆ? ಮನೆ ಇಲ್ಲ ನಮ್ಗೆ. ಮನೆ ಇಲ್ಲ. ಪಕ್ಕದ ಮನೇಲಿ ಇದ್ದೀವಿ. ಪಕ್ಕದ ಮನೆಯವ್ರನ್ನ ಮಲ್ಕೊಂಡಿದೀವಿ. ಈಗ ಒಂಚೂರು ಹೆಲ್ಪ್ ಮಾಡ್ಕೊಡಿ ನಮ್ಗೆ.